ಇವರು ಕೇಳಿದಂಥ ಕ್ವಶನ್ಗೆ ಆನ್ಸರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಅದು ಅಂದರೆ ಯೋನಿಯಲ್ಲಿ ಬರುವಂತಹ ಸ್ಮೆಲ್ಲು ಮತ್ತು ಯೋನಿ ಡಿಸ್ಚಾರ್ಜ್ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ, ಅವಾಗ ಅಷ್ಟೇ ನಿಮ್ಗೆ ಅರ್ಥ ಆಗುತ್ತೆ ಯಾವ ಕಾರಣಕ್ಕೆ ಬರುತ್ತೆ, ಅದು ಒಳ್ಳೇದಾ ಕೆಟ್ಟದ್ದಾ, ಇಲ್ಲ ಅದ್ರ ಬರೋದ್ರಿಂದ ಏನಾದರೂ ಹೆಲ್ತ್ ಇಶ್ಯೂಸ್ ಆಗುತ್ತಾ ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಓಕೆ, ಫಸ್ಟ್ ಏನಪ್ಪ ಅಂದರೆ ಯೋನಿಯಲ್ಲಿ ಬರುವಂಥ ಸ್ಮೆಲ್ ಬಗ್ಗೆ ಮಾತಾಡೋಣ. ಯೋನಿಯಲ್ಲಿ ಪ್ರತಿಯೊಬ್ಬರಿಗೂ ಅದು ಯೋನಿಯ ಸ್ಮೆಲ್ ಅನ್ನುವಂಥದ್ದು ಬಂದೇ ಬರುತ್ತೆ, ಲೈಟಾಗಿ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಬರುತ್ತೆ. ಸೊ ಇದು ಯಾವಾಗ ನಾರ್ಮಲ್ಲು, ಯಾವಾಗ ಅಬ್ನಾರ್ಮಲ್ಲು, ಯಾವಾಗ ಇದು ಜಾಸ್ತಿ ಆಗುತ್ತೆ ಅಂದರೆ, ಈಗ ಏನು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಹೆಣ್ಮಕ್ಳು ಬೆಳಗ್ಗೆಯಿಂದ ಸಂಜೆವರೆಗೂ ಟೈಟ್ ಆಗಿರೋ ಬಟ್ಟೆ ಹಾಕೊಂಡಿರ್ತಾರೆ. ಅವ್ರು ಕಾಲೇಜ್ಗೆ ಹೋಗುವಾಗಿರ್ಬೋದು, ಇಲ್ಲ ಆಫೀಸಲ್ಲಿ ಇರ್ಬೋದು. ಸೊ ಯಾವುದೇ ಟೈಮಲ್ಲಿ ಆಗಿರ್ಬೋದು, ನಾವು ಲಾಂಗ್ ಟೈಮ್ ಟೈಟ್ ಆಗಿರೋ ಬಟ್ಟೆಗಳನ್ನ ಹಾಕೊಂಡಾಗ ಏನಾಗುತ್ತೆ ಅಂದರೆ, ಆ ನಿಮ್ಮ ಪ್ರೈವೇಟ್ ಪಾರ್ಟಲ್ಲಿ ಗಾಳಿ ಆಡದೇ ಇದ್ದಾಗ, ಅಂದರೆ ಗಾಳಿ ಹೋಗ್ಲಿಕ್ಕೆ ಚಾನ್ಸಸ್ ಇಲ್ದಾಗ ಏನಾಗುತ್ತಪ್ಪ ಅಂದರೆ, ಅಂಥ ಟೈಮಲ್ಲಿ ಪ್ರೈವೇಟ್ ಪಾರ್ಟ್ ಸ್ಮೆಲ್ ಬರುವಂಥದ್ದು ಕಾಮನ್, ಅದು ನಾರ್ಮಲ್. ಓಕೆನಾ, ಅದಕ್ಕೆ ನೀವು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಇನ್ನು ಸೆಕೆಂಡ್ ಒನ್ ಏನಂದರೆ, ಪೀರಿಯಡ್ಸ್ ಟೈಮಲ್ಲೂ ಸಹ ಕೆಲವರಿಗೆ ಯೋನಿಯ ಸ್ಮೆಲ್ ಅನ್ನುವಂಥದ್ದು ಎಲ್ಲರಿಗೂ ಬರುತ್ತೆ. ಅಂದರೆ ಯಾಕೆ ಅಂದರೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಅದರಿಂದ ಏನಕ್ಕಪ್ಪ ಅಂದರೆ, ಯಾವುದು ನಾರ್ಮಲ್ ಅಂದರೆ, ಈಗ ನಮ್ಮ ದೇಹದಲ್ಲಿ ತನ್ನನ್ನು ತಾನು ಸ್ವಚ್ಛಗೊಳಿಸ್ಕೊಂಡು ಬೇಡವಾಗಿರುವಂಥ ಕಲ್ಮಶನ ಹೊರಗಡೆ ಹಾಕುವಂಥ ಅಂಗ ಅಂದರೆ ಅದು ಯೋನಿ. ಸೊ ಯಾವಾಗ ಈ ಪ್ರೋಸೆಸ್ ನಡೆಯುತ್ತೆ ಅಲ್ವಾ, ಸೊ ಅಂಥ ಟೈಮಲ್ಲಿ ಪ್ರತಿಯೊಬ್ಬರಿಗೂ ಸ್ಮೆಲ್ಲು ಬಂದೇ ಬರುತ್ತೆ. ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಸ್ಮೆಲ್ ಬರ್ತಾ ಇದೆ, ತಡೆಯೋಕ್ಕಾಗಲ್ಲ ಅಂತ ಏನು ಹೇಳ್ತಾರೆ. ಸೊ ಆ ಥರ ಏನಾದರೂ ನಿಮಗೆ ಸ್ಮೆಲ್ ಬರ್ತಿದ್ರೆ 100% ಅದು ಗರ್ಭಕೋಶದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಜಾಸ್ತಿ ಯಾವಾಗ ಸ್ಮೆಲ್ ಬರುತ್ತೆ, ನೆಗ್ಲೆಕ್ಟ್ ಮಾಡದೆ ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ. ಸೆಕೆಂಡ್ ಒನ್ ಏನಪ್ಪ ಅಂದರೆ ವೈಟ್ ಡಿಸ್ಚಾರ್ಜ್ ಆಗುವಂಥದ್ದು. ಈ ವೈಟ್ ಡಿಸ್ಚಾರ್ಜ್ ಅನ್ನುವಂಥದ್ದು ಸಹ ಎಲ್ಲರಿಗೂ ಅದು ಕಾಮನ್, ಎಲ್ಲ ಹೆಣ್ಮಕ್ಳಿಗೂ ಅದು ವೈಟ್ ಡಿಸ್ಚಾರ್ಜ್ ಆಗೇ ಆಗುತ್ತೆ. ಅಂದರೆ ಡೈಲಿ ಪರ್ ಡೇ 1 ಸ್ಪೂನ್ ಅಷ್ಟು ಇರ್ಬೋದು, ಪ್ರತಿಯೊಬ್ಬರಿಗೂ ಅದು ಆಗೇ ಆಗುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ. ಬಟ್ ಇನ್ನು ಕೆಲವ್ರಿಗೆ ಏನಾಗುತ್ತೆ, ಈ ವೈಟ್ ಡಿಸ್ಚಾರ್ಜ್ ಪ್ರಾಬ್ಲಮ್ ಇರೋರಿಗೆ ಏನಾಗುತ್ತಪ್ಪ ಅಂದರೆ ತುಂಬ ಆಗ್ತಾನೆ ಇರುತ್ತೆ. ಲೈಕ್ ಕಡೆ ಹೋಗೋಕ್ಕಾಗಲ್ಲ, ನಮ್ಮ ಇನ್ನರ್ ವೇರ್ಸ್ ಎಲ್ಲ ವೆಟ್ ಆಗಿರುತ್ತೆ, ಸ್ಮೆಲ್ ಬರ್ತಾ ಇರುತ್ತೆ. ಸೊ ಯಾವಾಗ ಈ ಥರ ಜಾಸ್ತಿ ವೈಟ್ ಡಿಸ್ಚಾರ್ಜ್ ಆಗುತ್ತೆ, ಹಾಗೆ ಈಗ ವೈಟ್ ಡಿಸ್ಚಾರ್ಜ್ ಅನ್ನೋಂಥದ್ದು ಲೈಟ್ ಯೆಲ್ಲೋ ಕಲರ್ ಇರುತ್ತೆ, ಲೈಟಿಶ್ ಆಗಿರುತ್ತೆ. ಸೊ ಕೆಲವೊಬ್ಬರಿಗೆ ಏನು ಪ್ರಾಬ್ಲಮ್ ಇರೋರಿಗೆ ಏನಾಗುತ್ತೆ ಅಂದರೆ, ಯೆಲ್ಲೋ ಇರುವಂಥದ್ದು, ಹಸಿರು ಇರುವಂಥದ್ದು, ಸೊ ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಯಾರಿಗೆ ಈ ಯೆಲ್ಲೋ ಇರೋದು ಜಾಸ್ತಿ, ಹಸಿರು ಇರೋದು, ಅಥವಾ ನಿಮ್ಮ ವೈಟ್ ಡಿಸ್ಚಾರ್ಜಲ್ಲಿ ಏನಾದರೂ ಕಲರ್ ಚೇಂಜಸ್ ಆಗುವಂಥದ್ದು ಇರ್ಬೋದು, ತುಂಬ ಸ್ಮೆಲ್ ಬರುವಂಥದ್ದು ಇರ್ಬೋದು, ಇದೆಲ್ಲದು ಆದಾಗ ದಯವಿಟ್ಟು ನೆಗ್ಲೆಕ್ಟ್ ಮಾಡದೆ ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ. ಏನಕ್ಕಪ್ಪ ಅಂದರೆ, ಈ ಥರ ವೈಟ್ ಡಿಸ್ಚಾರ್ಜ್ ಆಗುವಾಗ ಮತ್ತು ಈ ಥರ ಯೋನಿ ಸ್ಮೆಲ್ ಬರುವಾಗ ಗರ್ಭಕೋಶದಲ್ಲಿ ಯಾವುದಾದ್ರೂ ಆಯಿತು ಒಂದು ಸಣ್ಣದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಪ್ಲೀಸ್ ನೆಗ್ಲೆಕ್ಟ್ ಮಾಡದೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಯೋನಿ ತನ್ನನ್ನು ತಾನು ಸ್ವಚ್ಛಗೊಳಿಸ್ಕೊಳ್ಳುತ್ತೆ. ಬಟ್ ನೀವು ಅದನ್ನು ಏನು ಮಾಡ್ತೀರಾ ಅಂದರೆ, ಈ ಥರ ಯಾರಿಗೆ ಸ್ಮೆಲ್ ಬರ್ತಾ ಇರುತ್ತೆ ಅವರು ಈ ಪರ್ಫ್ಯೂಮ್ ಸ್ಮೆಲ್ ಇರುವಂಥದ್ದನ್ನು ವಾಶ್ಗಳನ್ನು ಯೂಸ್ ಮಾಡೋದ್ರಿಂದ, ಆ ಜಾಗದಲ್ಲಿ ಸೆನ್ಸಿಟಿವ್ ಇರೋದ್ರಿಂದ ಆ ಪಾರ್ಟು, ಈ ನೀವು ವಾಶ್ಗಳನ್ನ ಯೂಸ್ ಮಾಡಿದ್ರೆ ಇಚ್ಚಿಂಗ್ ಆಗ್ಬೋದು, ಇಲ್ಲ ಇರಿಟೇಷನ್ ಆಗ್ಬೋದು, ಇಲ್ಲ ಸ್ಕಿನ್ ಪ್ರಾಬ್ಲಮ್ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೀವು ಹೇಗೆ ಅದನ್ನು ಕ್ಲೀನ್ ಮಾಡಬೇಕು ಅಂದರೆ, ಪ್ರತಿದಿನ ನೀವು ಸ್ನಾನ ಮಾಡುವಂಥ ಟೈಮಲ್ಲಿ ಮೈಲ್ಡ್ ಆಗಿರುವಂಥ ಸೋಪ್, ಈಗ ನೀವೇನು ಯೂಸ್ ಮಾಡ್ತೀರಾ ಸೊ ಅದರಲ್ಲಿ ಅದು ಮೈಲ್ಡ್ ಆಗಿದ್ದರೆ ಅದನ್ನೇ ನೀವು ಯೋನಿಯ ವಾಶ್ ಮಾಡೋದಕ್ಕೂ ಸಹ ಯೂಸ್ ಮಾಡ್ಬೋದು. ಹಾಗಂತ ಮಾಡ್ತೀರಾ ಅಂದರೆ ಒಳಗಡೆ ಬೆರಳೆಲ್ಲ ಹಾಕಿ ಕ್ಲೀನ್ ಮಾಡೋದಕ್ಕೆ ಹೋಗ್ತೀರಾ, ಆ ಥರ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಲಾಸ್ಟ್ ಒನ್ ಏನಪ್ಪ ಅಂದರೆ, ಯಾರಿಗೆ ಈ ಥರ ಬ್ಯಾಡ್ ಸ್ಮೆಲ್ ಬರ್ತಿದೆ ಮತ್ತು ಏನು ಈ ಥರ ವೈಟ್ ಡಿಸ್ಚಾರ್ಜ್ ಆಗ್ತಿದೆ ಅಲ್ವಾ, ಸೊ ಅವರೆಲ್ಲ ಈ ನೈಲಾನ್ ಅಥವಾ ಬೇರೆ ಬೇರೆ ಈ ನೆಟ್ಟೆಡ್ ಇನ್ನರ್ ವೇರ್ಸ್ ಬರುತ್ತೆ ಅಲ್ವಾ, ಅದನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಬರೀ ಅಂಥವ್ರು ಮಾತ್ರ ಅಲ್ಲ, ಎಲ್ಲ ಹೆಣ್ಮಕ್ಳಿಗೂ ಹೇಳೋದೇನೆಂದರೆ, ಕಾಟನ್ ಪ್ಯಾಂಟೀಸ್ನ ಯೂಸ್ ಮಾಡಿ. ಅದಕ್ಕೆ ಆದಷ್ಟು ಓಕೆ, ಲೈಫಲ್ಲಿ ಯಾವತ್ತೋ ಒಂದಿನ ಇಷ್ಟ ಆಯಿತು ಯೂಸ್ ಮಾಡಬೇಕು ಅಂತ ಯೂಸ್ ಮಾಡಿ. ಬಟ್ ಡೈಲಿ ನೀವು ಯೂಸ್ ಮಾಡೋ ಹಾಗಿದ್ರೆ ಇನ್ನರ್ ವೇರ್ಸು ಮಸ್ಟ್ ಆ್ಯಂಡ್ ಶುಡ್ ನಿಮ್ಮ ಇನ್ನರ್ ವೇರ್ಸ್ ಕಾಟನ್ನೇ ಇರಲಿ. ಅದು ಎಲ್ಲದಕ್ಕೂ ಸೇಫ್ ಆಗಿರುತ್ತೆ ಮತ್ತು ಸ್ಕಿನ್ ಫ್ರೆಂಡ್ಲಿ ಆಗಿರುತ್ತೆ. ನೀವು ಈ ನೈಲಾನು ಮತ್ತು ಇದನ್ನು ನೆಟ್ಟೆಡ್ ಯೂಸ್ ಮಾಡಿದಾಗ ಏನಾಗುತ್ತೆ ಅಂದರೆ, ಲಾಂಗ್ ಟೈಮ್ ನೀವು ಅದನ್ನು ಇಟ್ಕೊಂಡಾಗ ಸ್ಕಿನ್ ರ್ಯಾಷಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಅವು ನಿಮಗೆ ಡಿಸ್ಚಾರ್ಜ್ ಆಗಿ ಅದು ಬಟ್ಟೆ ಏನಾಗುತ್ತೆ ಅಂದರೆ ವೆಟ್ಟಾಗಿ, ತುಂಬ ಅದು ವೆಟ್ಟಾಗಿ ಡ್ರೈ ಆಗಿಬಿಟ್ಟು ಸ್ಕಿನ್ ಒಂಥರ ರೆಡ್ಡಿಶ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹೊರಗಡೆಯಿಂದ ಎಲ್ಲಾದರೂ ಬಂದಾಗ, ಮನೆಯಲ್ಲಿ ಇದ್ದಾಗ ಆದಷ್ಟು ಕಂಫರ್ಟಬಲ್ ಆಗಿರೋ ಬಟ್ಟೆಗಳನ್ನ, ಅಂದರೆ ಗಾಳಿ ಆಡೋ ಥರ ಇರುವಂಥ ನೈಟಿ ಆಗಿರ್ಬೋದು, ಇಲ್ಲ ಸ್ಕರ್ಟ್ ಆಗಿರ್ಬೋದು, ಈ ಥರ ಬಟ್ಟೆಗಳನ್ನ ಯೂಸ್ ಮಾಡಿ.
ಸೊ ಅವಾಗ ಅಟ್ಲೀಸ್ಟ್ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಇರ್ತೀರಾ ಆಫೀಸಲ್ಲಿ, ಅದು ಆ ಟೈಮ್ ಇರುತ್ತೆ, ಅದು ಮನೆಯಲ್ಲಿ ಬಂದಾಗ ರಿಕವರ್ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿ